ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಂತ್ರ MFS 100 RD ಸರ್ವಿಸ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತೇಳಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈಗ ಗೂಗಲಲ್ಲಿ ಮಂತ್ರ RD ಸರ್ವಿಸ್ ಅಂತ ಸರ್ಚ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಮೊದಲಿಗೆ ಆಪ್ಷನ್ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಈ ಒಂದು ವೆಬ್ಸೈಟ್ಗೆ ನೀವು ಬರ್ಬೋದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ರಿಸೋರ್ಸ್ ಫೈಂಡರ್ ಅಂತ ಕಾಣ್ತಾ ಇದೆ. ಸೊ ಇದರಲ್ಲಿ ಪ್ರಾಡಕ್ಟ್ ಕ್ಯಾಟಗರಿ ಅಂತ ಬರ್ತಾ ಇದೆಯಲ್ಲ ಸ್ನೇಹಿತರೆ. ಸೊ ಮೊದಲೇ ಆಪ್ಷನ್ ಇದೆಯಲ್ಲ, ಅಥೆಂಟಿಫಿಕೇಷನ್ ಡಿವೈಸಸ್ ಆಧಾರ್ ಅಂತೇಳಿ. ಸೊ ಇದರಲ್ಲಿ ಸೈಡ್ಗೆ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಸೊ ಇಲ್ಲಿ MFS 100 ಇದೆಯಲ್ಲ, ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ಕ್ಲಿಕ್ ಮಾಡ್ಕೊಂಡಾಗ ಡಾಕ್ಯುಮೆಂಟ್ಸ್ ಬರುತ್ತೆ. ಸೊ ಮ್ಯಾನ್ಯುವಲ್ ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ. ಸೊ ಅದನ್ನೆಲ್ಲ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಇಲ್ಲಿ ಡ್ರೈವರ್ ಅಂತ ಇದೆಯಲ್ಲ, ಸೊ ಡ್ರೈವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಸೊ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಬರುತ್ತೆ. ಸೊ ಅದನ್ನು ಟಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ರೈಟ್ ಮಾರ್ಕ್ ಬರುತ್ತೆ ಸ್ನೇಹಿತರೆ. ಓಕೆನಾ, ಕೆಲವೊಂದು ಸಾರಿ ಸರ್ವರ್ ಸ್ಲೋ ಇರೋದ್ರಿಂದ ಲೋಡಿಂಗ್ ಆಗುತ್ತೆ. ಓಕೆ, ಈ ಥರ ರೈಟ್ ಮಾರ್ಕ್ ಬರುತ್ತೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ. ಓಕೆ, ಸಬ್ಮಿಟ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಫಸ್ಟು. ಓಕೆನಾ, ಸೊ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಮೊದಲು ಇನ್ಸ್ಟಾಲ್ ಮಾಡ್ಕೊಂಡು ಬಿಡ್ತೀನಿ ಸ್ನೇಹಿತರೆ. ಓಕೆ, ಈಗ ಫೈಲ್ ಮ್ಯಾನೇಜರ್ಗೆ ಹೋಗ್ತಾ ಇದ್ದೀನಿ ನಾನು. ಈಗ ನನ್ನ ಒಂದು ಫೈಲ್ ಮ್ಯಾನೇಜರಲ್ಲಿ ಬಂದು ಡೌನ್ಲೋಡ್ ಆಗಿದೆ. ಸೊ ಅದರ ಮೇಲೆ ನಾನು ಡಬಲ್ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಇಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಎಲ್ಲ ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಆಗುತ್ತೆ. ಓಕೆನಾ, ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ, ಈ ಥರ ಆದಾಗ ನೆಕ್ಸ್ಟ್ ಈ ಥರ ಬರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ರೋಮ್ಗೆ ಬನ್ನಿ ಸ್ನೇಹಿತರೆ. ಈಗ ಕ್ರೋಮ್ಗೆ ಬರೋಣ. ನೆಕ್ಸ್ಟ್ ಕ್ರೋಮ್ಗೆ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, RD ಸರ್ವಿಸ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ RD ಸರ್ವಿಸಸ್ ಅಂತ. ಸೊ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಡ್ರೈವರ್ ಬರುತ್ತೆ ಸ್ನೇಹಿತರೆ, ಅದು RD ಸರ್ವಿಸ್ದು. ಸೊ ಇಲ್ಲಿ ಎರಡು ಆಪ್ಷನ್ ಕಾಣ್ತಾ ಇದೆ. ಇದು ವಿಂಡೋಸ್ಗೆ ಇರುತ್ತೆ, ಇದು ಮೊಬೈಲ್ಸ್ಗೆ ಇರುತ್ತೆ ಸ್ನೇಹಿತರೆ, ಆ್ಯಂಡ್ರಾಯ್ಡ್ಗೆ. ಸೊ ಈಗ ವಿಂಡೋಸ್ RD ಸರ್ವಿಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಡೌನ್ಲೋಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಅದನ್ನು ನೀವು ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದು ಲೋಡಿಂಗ್ ಆಗಿಬಿಟ್ಟು ರೈಟ್ ಮಾರ್ಕ್ ಆಗುತ್ತೆ. ಓಕೆನಾ, ಈ ಥರ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ ನಂತರ ನೆಕ್ಸ್ಟ್ ನಿಮಗೆ ರೈಟ್ ಮಾರ್ಕ್ ಬರುತ್ತೆ ಸ್ನೇಹಿತರೆ. ಒಂದು ನಿಮಿಷ. ಓಕೆ, ಅಪ್ಲೋಡ್ ಆಗಿದೆ. ಈಗ ನೆಕ್ಸ್ಟ್ ಡೌನ್ಲೋಡ್ ಸಬ್ಮಿಟ್ ಅಂತಿದೆಯಲ್ಲ, ಆ ಒಂದು ಆಪ್ಷನ್ನ ನಿಮ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ, RD ಸರ್ವಿಸು ಫೈಲು ಡೌನ್ಲೋಡ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡಿಂಗ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಆ ಫೈಲ್ನ ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಫೈಲ್ನ ಓಪನ್ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಡಬಲ್ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇನ್ಸ್ಟಾಲೇಷನ್ಸ್ ಶುರುವಾಗುತ್ತೆ ಸ್ನೇಹಿತರೆ. ಈ ಥರ ಕೆಳಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಇದು ನೆಕ್ಸ್ಟ್ ಅಂತ ಇದೆಯಲ್ಲ ಸ್ನೇಹಿತರೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಸಿಸ್ಟಮ್ ಅಥವಾ ಲ್ಯಾಪ್ಟಾಪಲ್ಲಿ ನಿಮ್ಮ ಒಂದು ಮಂತ್ರ MFS 100 ಸರ್ವಿಸು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ, RD ಸರ್ವಿಸ್ ಅಂಡ್ ಡ್ರೈವರು. ಓಕೆನಾ, ಈ ಥರ ನಮಗೆ ಇನ್ಸ್ಟಾಲೇಷನ್ ಆದ ನಂತರ ಅದನ್ನು ಸರಿಯಾಗಿ ಇನ್ಸ್ಟಾಲೇಷನ್ ಆಗಿದೆನೋ ಇಲ್ಲ ಅಂತೇಳ್ಬಿಟ್ಟು ಚೆಕ್ ಮಾಡೋದು ಯಾವ ರೀತಿ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿವೈಸ್ ಅಟ್ಯಾಚ್ಡ್ ಅಂತ ಬರ್ತಾ ಇದೆ. ಯು ಹ್ಯಾವ್ ಸಕ್ಸಸ್ಫುಲಿ ಕನೆಕ್ಟೆಡ್ ಯುವರ್ ಡಿವೈಸ್ ಇಂಟು ಆಧಾರ್ ಅಂತ ಬೀಳುತ್ತೆ. ಓಕೆ, ಇಲ್ಲಿ ಫಿನಿಶ್ ಅಂತಿದೆಯಲ್ಲ, ಸೊ ಫಿನಿಶ್ ಅಂತ ಕೊಡಿ ಸ್ನೇಹಿತರೆ. ಓಕೆ, ಫಿನಿಶ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನಾವು ಇಲ್ಲಿ ಕ್ರೋಮ್ಗೆ ಬರೋಣ. ಕ್ರೋಮ್ಗೆ ಬಂದುಬಿಟ್ಟು ನೆಕ್ಸ್ಟ್ ಹೊಸ ಒಂದು ಟ್ಯಾಬನ್ನು ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಇದು ಹೊಸ ಒಂದು ಟ್ಯಾಬ್ ಓಪನ್ ಮಾಡಿಕೊಂಡು ಮಂತ್ರ ಕ್ಯಾಪ್ಚರ್ ಟೆಸ್ಟ್ ಅಂತೇಳಿ ಸರ್ಚ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಒಂದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಇವಾಗ ನಾವು ಇನ್ಸ್ಟಾಲೇಷನ್ ಮಾಡಿಕೊಂಡಾಗ ಅದು ಟೆಸ್ಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಾ ಇದೆಯಲ್ಲ, ಮಂತ್ರ ಟೆಸ್ಟ್ ಪೇಜು. ಸೊ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈ ಒಂದು ವೆಬ್ಸೈಟ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಓಕೆ, ನಿಮಗೆ ಈ ರೀತಿಯಾದ ಮಂತ್ರ ಟೆಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿಬಿಟ್ಟು ಇಲ್ಲಿ ಇನ್ಸ್ಟಾಲೈಸೇಷನ್ ಅಂತಿದೆಯಲ್ಲ ಸ್ನೇಹಿತರೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ವೆಲ್ಕಮ್ ಟು ಟರ್ಮಿನಲ್ ಇನಿಷಿಯಲೈಸೇಷನ್ ಆಗ್ತಾ ಇದೆ. ಸೊ ಓಕೆ, ಪ್ಲೀಸ್ ವೈಟ್ ವೈಲ್ ಡಿಸ್ಕವರಿಂಗ್ ಪೋರ್ಟ್ ಫ್ರಮ್ ದಿ 1110 to 1120 ಅಂತ ಬರುತ್ತೆ. ಸೊ ಈ ಥರ ಬರುತ್ತೆ. ಹುರ್ರೇ, we found that Mantra RD service is installed on your computer system. Your biometric device is connected to the laptop or PC and ready to use ಅಂತ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಇಲ್ಲಿ ನೆಕ್ಸ್ಟ್ ನಿಮಗೆ ಟೆಸ್ಟ್ ಡಿವೈಸ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು
ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮ್ಮ ಒಂದು ಬಯೋಮೆಟ್ರಿಕ್ ಡಿವೈಸಲ್ಲಿ ರೆಡ್ ಲೈಟ್ ಬರುತ್ತೆ. ಸೊ ಈಗ ಕಸ್ಟಮರ್ದು ಅಥವಾ ನಿಮ್ಮದು ಫಿಂಗರ್ ಪ್ರಿಂಟ್ ಇಟ್ಟು ಚೆಕ್ ಮಾಡ್ಕೊಳ್ಳಿ. ಇವಾಗ ಕ್ಯಾಪ್ಚರ್ ಕೂಡ ಸಕ್ಸಸ್ ಅಂತ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಸಕ್ಸಸ್ ಆಗಿದೆ. ಇಲ್ಲಿ ಮೆಸೇಜ್ ಕೂಡ ತೋರಿಸ್ತಾ ಇದೆ, ಕ್ಯಾಪ್ಚರ್ ಟೆಸ್ಟ್ ಸ್ಟೇಟಸ್ ಸಕ್ಸಸ್ ಅಂತ ಕೂಡ ತೋರಿಸ್ತಾ ಇದೆ. ಓಕೆ, ಸೊ ಈಗ ನಮಗೆ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಕೂಡ ಆಗಿದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಂತ್ರ MFS RD100 ಸರ್ವಿಸ್ನ ಹಾಗೆ RD ಡ್ರೈವರ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.